ಝೆನ್ ಪರಂಪರೆಯ ಬಗ್ಗೆ ಆಳವಾದ ಅಧ್ಯಯನ ನಡೆಸಿದ್ದ ಓಶೋ, ಚೀನೀ ಝೆನ್ ಕವಿ ಸಾಧಕ ಸೊಜಾನ್ ರಚಿಸಿದ್ದೆಂದು ಹೇಳಲಾಗುವ ಸಿನ್ ಸಿನ್ ಮಿಂಗ್ ಕಾವ್ಯದ ಬಗ್ಗೆ ನೀಡಿದ್ದ ಉಪನ್ಯಾಸವನ್ನು ಚಿದಂಬರ ನರೇಂದ್ರ ಅವರು ಅರಳಿಮರ ಆಧ್ಯಾತ್ಮಿಕ ಜಾಲತಾಣಕ್ಕಾಗಿ ಕನ್ನಡಕ್ಕೆ ತಂದಿದ್ದು, ಈ ಸರಣಿಯಲ್ಲಿ ಅದನ್ನು ಬಳಸಿಕೊಳ್ಳಲಾಗಿದೆ. ಸೊಜಾನ್ ಚೀನಾ ದೇಶದಲ್ಲಿ ಆಗಿಹೋದ ಒಬ್ಬ ಝೆನ್ ಸಾಧಕ. ಇವನ ಸಿನ್ ಸಿನ್ ಮಿಂಗ್ ಕೃತಿಯ ಬಗ್ಗೆ ಉಪನ್ಯಾಸ ನೀಡುವಾಗ ಅವನ ಬಗ್ಗೆ ಓಶೋ ಆಡಿದ ಮಾತುಗಳ ಕೊನೆಯ ಭಾಗ ಇಲ್ಲಿದೆ. ನಿಜವನ್ನು ನೋಡಬಯಸುವಿರಾದರೆ ಪರವಿರೋಧಗಳ ಜಂಜಾಟಕ್ಕೆ ಬೀಳಬೇಡಿ. ಇಷ್ಟವಾಗುವ ಮತ್ತು ಇಷ್ಟವಾಗದೇ ಇರುವ ಸಂಘರ್ಷ ಮನಸ್ಸಿನ ಕಾಯಿಲೆ. ನಿಜದ ಬಗೆಗಿನ ಎಲ್ಲ ಅಭಿಪ್ರಾಯಗಳನ್ನು ಬದಿಗಿಟ್ಟು ಬೆತ್ತಲೆಯಾಗಿ ಮುನ್ನಡೆಯಿರಿ. ಏಕೆಂದರೆ ನಿಜಕ್ಕೆ ಅಭಿಪ್ರಾಯ ಎಂದರೆ ಅಸಹ್ಯ. ತತ್ವಜ್ಞಾನ, ಸಿದ್ಧಾಂತ, ಶಾಸ್ತ್ರ, ಪುರಾಣ ಎಲ್ಲವನ್ನೂ ಕಿತ್ತೆಸೆದು ಸುಮ್ಮನೆ ಹೊರಟು ಬಿಡಿ. ನರಕದ ದಾರಿಯಲ್ಲಿ ಬಯಕೆಗಳು, ಭರವಸೆಗಳು, ಕನಸುಗಳು, ಆದರ್ಶಗಳು. ಆದರೆ ಸ್ವರ್ಗದ ಹಾದಿ ಪೂರ್ಣ ಖಾಲಿ. ಇಷ್ಟವಾಗುವ ಮತ್ತು ಇಷ್ಟವಾಗದೇ ಇರುವ ಸಂಘರ್ಷ ಮನಸ್ಸಿನ ಕಾಯಿಲೆ. ಈ ಕಾಯಿಲೆಗೆ ಔಷಧಿ ಇದೆಯೇ? ಖಂಡಿತ ಇಲ್ಲ. ಈ ಉತ್ತರವನ್ನು ಗಟ್ಟಿ ಮಾಡಿಕೊಳ್ಳಿ. ಯಾರಾದರೂ ಔಷಧಿ ಕೊಟ್ಟರೆ ನೀವು ಕಾಯಿಲೆಯನ್ನು ಬಿಟ್ಟು ಔಷಧಿಯನ್ನು ಪ್ರೀತಿಸಲು ಶುರು ಮಾಡುತ್ತೀರಿ. ಆಗ ಆ ಔಷಧಿಯೇ ಕಾಯಿಲೆಯಾಗಿ ಬಿಡುತ್ತದೆ. ಸೊಜಾನ್ ಯಾವ ಔಷಧಿಯ ಸಲಹೆಯನ್ನೂ ಕೊಡುವುದಿಲ್ಲ. ಅವನು ಹೇಳೋದು ಒಂದೇ, ಅದನ್ನೇ 1000 ಬಾರಿ ಮತ್ತೆ ಮತ್ತೆ ಹೇಳುತ್ತಾನೆ. ನೀವು ನಿಮ್ಮ ಸುತ್ತ ಕಟ್ಟಿಕೊಂಡಿರುವ ಗೊಂದಲಗಳನ್ನು ಗಮನಿಸಿ. ಇದನ್ನು ಬೇರೆ ಯಾರೂ ನಿರ್ಮಿಸಿಲ್ಲ. ನೀವೇ ಕಟ್ಟಿಕೊಂಡಿರುವ ಮಹಲು ಇದು. ಇದರ ಅಡಿಪಾಯದಲ್ಲಿವೆ ನಿಮ್ಮದೇ ಆಯ್ಕೆಗಳು, ನಿಮ್ಮದೇ ಆದ್ಯತೆಗಳು. ಆಯ್ಕೆ ಮಾಡುವುದನ್ನು ನಿಲ್ಲಿಸಿ. ಬದುಕನ್ನು ಅದರ ಪೂರ್ಣ ಸ್ಥಿತಿಯಲ್ಲಿ ಅಪ್ಪಿಕೊಳ್ಳಿ. ಸಾವು ಬದುಕು, ಪ್ರೀತಿ ದ್ವೇಷ, ಸಂತೋಷ ದುಃಖ ಬೇರೆ ಬೇರೆ ಅಲ್ಲ ಅನ್ನುವುದು ನಿಮಗೆ ಗೊತ್ತಾದಾಗ ಆಯ್ಕೆಯ ಪ್ರಶ್ನೆಯಲ್ಲಿ ಆಗ ತಂತಾನೇ ಆಯ್ಕೆ ಕಳಚಿ ಬೀಳುವುದು. ನೆನಪಿಡಿ, ನೀವು ಆಯ್ಕೆಯನ್ನು ನಿರಾಕರಿಸುತ್ತಿಲ್ಲ. ಹಾಗೇನಾದರೂ ಇದ್ದರೆ ಅದು ಕೂಡ ಆಯ್ಕೆಯೇ. ಇದು ದ್ವಂದ್ವ. ನೀವು ಪೂರ್ಣತೆಯ ಪರ ಇದ್ದೀರಿ ಎಂದರೆ ವಿಭಜನೆಯ ವಿರುದ್ಧ ಇದ್ದೀರಿ ಎಂದರ್ಥ. ಕಾಯಿಲೆ ವಾಸಿಯಾಗಿಲ್ಲ, ಸೂಕ್ಷ್ಮವಾಗಿ ಮನೆ ಮಾಡಿದೆ. ಮತ್ತೆ ಹೇಳುತ್ತಿದ್ದೇನೆ, ಸೊಜಾನ್ ಹೇಳಿದ್ದನ್ನು ಸುಮ್ಮನೆ ಅರಿತುಕೊಳ್ಳಿ. ಕೇವಲ ಈ ಅರಿವೇ ನಿಮ್ಮ ನಿರಾಕರಣೆಯಾಗುತ್ತದೆ. ಆಗ ನೀವು ನಿರಾಕರಿಸುವ ಹುಚ್ಚಿಗೆ ಬಲಿಯಾಗುವುದಿಲ್ಲ. ಬದಲಾಗಿ ಸುಮ್ಮನೆ ನಕ್ಕು ಬಿಡುತ್ತೀರಿ. 1 ಕಪ್ ಚಹಾ ಆರ್ಡರ್ ಮಾಡುತ್ತೀರಿ.